ನನ್ನ ಮಗ ಜಮೀನ್ದಾರ ಮಗನ ಥರ ಚುರುಕಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋ ಆಸೆ. ಇವರಿಬ್ಬರೂ ಕೂಡ ಗೆಳೆಯರು ಹೌದು. ಆದರೆ ಜಮೀನ್ದಾರರ ಮಗ ಓದಲ್ಲಿ ಎಷ್ಟು ಚುರುಕು ಅಂದರೆ ಮೇಷ್ಟ್ರು ಪಾಠ ಮಾಡೋಕ್ಕೆ ಮುಂಚೆನೇ ಆ ಪಾಠ ಅವನಿಗೆ ಗೊತ್ತಾಗ್ಬಿಟ್ಟಿರ್ತಂತೆ, ಅಂದರೆ ಸಿದ್ಧ ಆಗ್ಬಿಟ್ಟಿರ್ತಿದ್ದಂತೆ. ಅವನು ನೋಡಿದ್ರಂತೆ. ನೋಡ್ಬಿಟ್ಟು ಅವನ್ನ ಕರ್ಕೊಂಡು ರಾಜ್ಯ ಮಟ್ಟದ ಕ್ರೀಡೆಯಲ್ಲೆಲ್ಲ ಭಾಗವಹಿಸ್ತಿದ್ದ ಹುಡುಗ ಎಷ್ಟು ಚುರುಕಾಗಿದ್ದ, ಯಾಕೆ ಹಿಂಗೆ ಮಂಕಾಗ್ಬಿಟ್ಟಿದ್ದಾನೆ ಅಂತ ಕರೆದು ಕೇಳಿದ್ರಂತೆ. ಆಗ ಆ ಹುಡುಗ ಅವರ PT ಟೀಚರ್ ಹತ್ರ ಅವನ ನೋವನ್ನು ಹಂಚ್ಕೊಂಡಂತೆ. ನನಗೆ ಓದೋಕ್ಕೆ ಕುಳಿತರೆ ಸಾಕು, ನಮಸ್ತೆ. ಚಿಂತೆ ಬಿಡಿ ಚಿಲ್ ಮಾಡಿ, ಶ್ವೇತಾ ಬೇಡಿ ಅವರು ಬರೆದಿರುವಂತಹ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಇದೊಂದು ಅದ್ಭುತ ಕಥೆ. ಏನು ಕತೆ ನೋಡೋಣ. ಒಂದು ಹಳ್ಳಿಯಲ್ಲಿ ಒಬ್ಬರು ಜಮೀನ್ದಾರರಿದ್ರಂತೆ. ಅವ್ರಿಗೆ ಒಬ್ಬ ಮಗ ಅಂತೆ. ಎಷ್ಟೋ ವರ್ಷಗಳಿಂದ ತಪಸ್ಸು ಮಾಡಿ ತಪಸ್ಸಿನ ಫಲದಿಂದ ಹುಟ್ಟಿದ ಅವನನ್ನು ಕಂಡರೆ ಮನೆಯಲ್ಲಿ ಮಾತ್ರ ಅಲ್ಲ, ಊರಲ್ಲಿ ಎಲ್ರಿಗೂ ಕೂಡ ಸಾಕಷ್ಟು ಪ್ರೀತಿ ಮತ್ತು ಮುದ್ದು. ನೋಡೋಕ್ಕೂ ಕೂಡ ತುಂಬ ಸುಂದರವಾಗಿದ್ದಂತೆ, ತುಂಬ ಚುರುಕು, ಆಡಂಬರವಿಲ್ಲದೆ ಬಹಳ ಮುಗ್ಧತೆಯಾಗಿದ್ದಂತೆ. ಓಕೆ, ಹಾಗೆ ಇವನನ್ನು ತುಂಬ ಇಷ್ಟಪಡ್ತಾ ಇದ್ರಂತೆ. ಇವನು ಎಷ್ಟು ಚುರುಕಿನ ಹುಡುಗ ಅಂದರೆ, ಸ್ಕೂಲಲ್ಲಿ ಏನು ಮೇಷ್ಟ್ರು ಪಾಠ ಮಾಡ್ತಾರೆ ಆ ಪಾಠನ ಮುಂಚೆನೇ ಇವನು ಓದ್ಕೊಂಡು ರೆಡಿಯಾಗಿ ಹೋಗ್ಬಿಡ್ತಾ ಇದ್ನಂತೆ. ಅವ್ರು ಹೇಳೋಕ್ಕೆ ಮುಂಚೆನೇ ಇವನು ಹೇಳ್ಬಿಡ್ತಿದ್ನಂತೆ, ಅಷ್ಟು ಫಾಸ್ಟ್ ಇದ್ನಂತೆ. ಆದರೆ ಅದೇ ಊರಲ್ಲಿ ಒಂದು ಇನ್ನೊಬ್ಬ ಫ್ರೆಂಡ್ ಇದ್ನಂತೆ ಈ ಒಂದು ಹುಡುಗಂಗೆ. ರಾಮಪ್ಪ ಅಂತ ಹೇಳಿ ಒಬ್ಬ ಇದ್ನಂತೆ, ಅವನಿಗೊಬ್ಬ ಮಗ. ಓಕೆ, ಇವರಿಬ್ಬರು ಕೂಡ ಕ್ಲೋಸ್ ಫ್ರೆಂಡ್ಸ್. ಅಂದರೆ ಜಮೀನ್ದಾರ ಮಗ ಮತ್ತು ರಾಮಪ್ಪನ ಮಗ ಇಬ್ಬರು ಕ್ಲೋಸ್ ಫ್ರೆಂಡ್ಸು. ಒಂದೇ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ರಂತೆ. ಓಕೆ, ಇವರು ಈ ಒಂದು ಮಗ ಯಾವಾಗಲೂ ರಾಮಪ್ಪ ಅಂದ್ಕೊಳ್ತಾ ಇದ್ದಂತೆ, ನನ್ನ ಮಗ ಜಮೀನ್ದಾರ ಮಗನ ಥರ ಚುರುಕಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋ ಆಸೆ. ಇವರಿಬ್ಬರೂ ಕೂಡ ಗೆಳೆಯರು ಹೌದು. ಆದರೆ ಜಮೀನ್ದಾರರ ಮಗ ಓದಲ್ಲಿ ಎಷ್ಟು ಚುರುಕು ಅಂದರೆ ಮೇಷ್ಟ್ರು ಪಾಠ ಮಾಡೋಕ್ಕೆ ಮುಂಚೆನೇ ಆ ಪಾಠ ಅವನಿಗೆ ಗೊತ್ತಾಗ್ಬಿಟ್ಟಿರ್ತಂತೆ, ಅಂದರೆ ಸಿದ್ಧ ಆಗ್ಬಿಟ್ಟಿರ್ತಿದ್ದಂತೆ. ಅವನು ತಾಯಿಯ ಪ್ರಭಾವದಲ್ಲಿ ಪುಸ್ತಕವನ್ನು ಓದುವ ಹವ್ಯಾಸ ಬೇರೆ ಬೆಳೆಸ್ಕೊಂಡಿದ್ದಂತೆ. ಅವನಿಗೆ ಪುಸ್ತಕಗಳನ್ನು ಬಿಟ್ಟು ಬೇರೆ ಏನೂ ಇಷ್ಟ ಇರಲಿಲ್ವಂತೆ. ಯಾರಿಗೆ? ಜಮೀನ್ದಾರರ ಮಗನಿಗೆ. ಹಾಗೆ ರಾಮಪ್ಪನ ಮಗ ಹಾಗಲ್ಲ. ಅವನು ಸಾಧಾರಣ ಬುದ್ಧಿಮತಿ, ಅಸಾಧಾರಣ ಚುರುಕಿನ ಆಟ. ಅಂದರೆ ಬುದ್ಧಿಯಲ್ಲಿ ಸಾಧಾರಣ, ಆಟದಲ್ಲಿ ಅಸಾಧಾರಣ ಚುರುಕು. ಓಕೆ, ಶಾಲೆಯಲ್ಲಿ ಯಾವುದೇ ಆಟಗಳು ನಡೆದರೂ ಕೂಡ ಅವನದೇ ಮೇಲುಗೈ. ಇವನು ಆಟದಲ್ಲಿ ಏನೇ ಆಡಿದ್ರೂ ಇವನಿಗೆ ಫಸ್ಟ್ ಪ್ಲೇಸ್. ಜಮೀನ್ದಾರ ಮಗ ಓದೋದ್ರಲ್ಲಿ ಫಸ್ಟು, ಆಯಿತಾ. ಆದರೆ ರಾಮಪ್ಪನಿಗೆ ನನ್ನ ಮಗ ಕೂಡ ಅವನ ಥರನೇ ಆಗಬೇಕು, ಅವನ ಥರನೇ ಓದಬೇಕು, ಬುದ್ಧಿವಂತ ಆಗಬೇಕು, ಓದೋದ್ರಲ್ಲಿ ಮುಂದೆ ಬರಬೇಕು, ಬರೀ ಈ ಥರನೇ ಯೋಚನೆ ಮಾಡ್ತಾ ಇದ್ರಂತೆ. ನಿಂತರೆ ಕುಂತ್ರೆ ಹೊಡೆಯೋದು, ನೋವು ಮಾಡೋದು, ಮಾತಾಡೋದು, ಚುಚ್ಚು ಮಾತಾಡೋದು ಮಾಡ್ತಾನೇ ಇದ್ರಂತೆ. ಯಾರು? ರಾಮಪ್ಪನ ಮಗನಿಗೆ ರಾಮಪ್ಪ ಜಮೀನ್ದಾರ ಮಗನನ್ನು ಹೋಲಿಸ್ಕೊಂಡು ಬೈತಾ ಇದ್ರಂತೆ. ಕಾಲಕ್ರಮೇಣ ಆ ಹುಡುಗ ತುಂಬ ಮಂಕಾಗಕ್ಕೆ ಶುರುವಾಗ್ಬಿಟ್ನಂತೆ. ಒಂಥರ ಅವನು ಕುಂದು ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಂತೆ. ಜಮೀನ್ದಾರರ ಮಗ ಏನು ಹೇಳ್ತಾರೆ, ಪ್ರಥಮ ದರ್ಜೆಯಲ್ಲಿ ಪಾಸ್ ಆದರೆ ಇವನು ಒಂದು ಜಸ್ಟ್ ಪಾಸ್ ಆಗ್ತಾ ಇದ್ನಂತೆ. ಹಾಗೆ SSLCಯಲ್ಲಿ 10ನೇ ತರಗತಿನ ಮುಗಿಸಿದ್ರೆ ಸಾಕು ಅಂತ ಹುಡುಗಂಗೆ ಅನಿಸ್ಬಿಟ್ಟಿತ್ತಂತೆ. ಮುಗಿಸಿದಾಗ ಜಮೀನ್ದಾರರ ಮಗ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಪಡ್ಕೊಂಡು ಪಾಸ್ ಆಗಿದ್ರಂತೆ. ಆದರೆ ರಾಮಪ್ಪನ ಮಗ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ರಂತೆ. ಅದನ್ನೇ ತೃಪ್ತಿ ಪಡ್ಕೊಂಡಿದ್ನಂತೆ. ಊರಲ್ಲಿ ಜಮೀನ್ದಾರರ ಮಗನ ಮೆರವಣಿಗೆ ಮಾಡ್ತಾ ಇದ್ರಂತೆ. ಆದರೆ ರಾಮಪ್ಪನ ಮಗ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ನಂತೆ. ಇದೇ ಥರ ಆದರೆ ಇದೆಂಗಪ್ಪ ಅದ್ಭುತ ಕತೆ ಆಗುತ್ತೆ ಅಂತ ನೀವು ಕೇಳೋದಾದರೆ ಮುಂದೆ ಹೇಳ್ತೀನಿ ನೋಡಿ.
ಕಾಲ ಕಳೆದು ವರ್ಷಗಳು ಉಳಿದಾಗ ರಾಮಪ್ಪನ ಮಗ ಪೊಲೀಸ್ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ್ನಂತೆ. ಅರೆ ಓದಿನಲ್ಲೇ ಅಷ್ಟೇ ಇದ್ದವ ಹೇಗೆ ಉನ್ನತ ಹುದ್ದೆಯನ್ನು ಪಡ್ಕೊಂಡ ಅನ್ನೋ ಆಶ್ಚರ್ಯ ಎಲ್ರಿಗೂ ಬರುತ್ತೆ. ಅವತ್ತು ಮೆರವಣಿಗೆ ಮಾಡಬೇಕಾದ್ರೆ, ಜಮೀನ್ದಾರರ ಮಗನ ಮೆರವಣಿಗೆ ಮಾಡಬೇಕಾದ್ರೆ ಇವನು ಒಂದು ಮೂಲೆಯಲ್ಲಿ ಹೋಗಿ ತಲೆ ತಗ್ಗಿಸ್ಕೊಂಡು ನಿಂತಿದ್ದನ್ನು ಈ ಹುಡುಗನ ಸ್ಕೂಲಿನ ದೈಹಿಕ ಶಿಕ್ಷಕರು ನೋಡಿದ್ರಂತೆ. ಓಕೆ, PT ಟೀಚರ್ ನೋಡಿದ್ರಂತೆ. ನೋಡ್ಬಿಟ್ಟು ಅವನ್ನ ಕರ್ಕೊಂಡು ರಾಜ್ಯ ಮಟ್ಟದ ಕ್ರೀಡೆಯಲ್ಲೆಲ್ಲ ಭಾಗವಹಿಸ್ತಿದ್ದ ಹುಡುಗ ಎಷ್ಟು ಚುರುಕಾಗಿದ್ದ, ಯಾಕೆ ಹಿಂಗೆ ಮಂಕಾಗ್ಬಿಟ್ಟಿದ್ದಾನೆ ಅಂತ ಕರೆದು ಕೇಳಿದ್ರಂತೆ. ಆಗ ಆ ಹುಡುಗ ಅವರ PT ಟೀಚರ್ ಹತ್ರ ಅವನ ನೋವನ್ನು ಹಂಚ್ಕೊಂಡಂತೆ. ನನಗೆ ಓದೋಕ್ಕೆ ಕುಳಿತರೆ ಸಾಕು ಅವನೇ ನಕ್ಕಂಗಾಗುತ್ತೆ, ಜಮೀನ್ದಾರರ ಮಗನೇ ನಕ್ಕಂಗಾಗುತ್ತೆ, ಅವನಷ್ಟು ನನಗೆ ಓದೋಕ್ಕಾಗ್ತಾ ಇಲ್ಲ, ಅಂಕ ಗಳಿಸೋಕ್ಕಾಗ್ತಾ ಇಲ್ಲ, ಇನ್ನು ಪರೀಕ್ಷೆಗೆ ಎಷ್ಟೇ ತಯಾರಿ ಮಾಡಿಕೊಂಡ್ರು ಇದೇ ಕತೆ ಅಂತ ಹೇಳಿಕೊಂಡು ಅವನು ಬಿಕ್ಕಿಸಿ ಅಳಕ್ಕೆ ಶುರು ಮಾಡಿದ್ನಂತೆ. ಮೇಷ್ಟ್ರು ಅವನ ಭುಜದ ಮೇಲೆ ಕೈಯಿಟ್ಟು, ನೋಡು ಸಮಸ್ಯೆ ಅಲ್ಲಿದೆ, ನಿನಗೆ ಸ್ಪರ್ಧಿ ಆಗಬೇಕಾಗಿರೋದು ನೀನೇ ಹೊರತು ಇನ್ಯಾರೂ ಅಲ್ಲ, ನೀನು ಇವತ್ತಿಗಿಂತ ನಾಳೆ ಹೆಚ್ಚು ಸಾಧನೆ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡು ಪ್ರಯತ್ನ ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನವನ್ನು ಕೊಟ್ರಂತೆ. ಮುಂದೆ ಏನಾಯಿತು ಅಂತ ಈಗ ನಿಮಗೆ ಗೊತ್ತು. ಅವನು ಪೊಲೀಸ್ ಅಧಿಕಾರಿಯಾಗಿದ್ದಾನೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಮ್ಮ ಬದುಕಿನಲ್ಲೂ ಕೂಡ ಇದೇ ಸೂತ್ರವನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಪ್ರತಿ ಸಲ ನಾವು ವಿನಾಕಾರಣ ಯಾರನ್ನೋ ನಮ್ಮ ಸ್ಪರ್ಧಿಯಾಗಿ ಆಯ್ಕೆ ಮಾಡ್ಕೊಳ್ತಾ ಇರ್ತೀವಿ, ಇನ್ಯಾರಿಗಾಗೂ ಏನೋ ಮಾಡ್ತಾ ಇರ್ತೀವಿ, ನಮ್ಮ ಬಲವನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳೋದನ್ನು ಬಿಟ್ಟು ಚಿಂತೆ ಮಾಡ್ತಾ ಇರ್ತೀವಿ, ಅನಗತ್ಯವಾದ ವಿಷಯದಲ್ಲಿ ಶ್ರಮ ಹಾಕ್ತಾ ಇರ್ತೀವಿ. ಇದು ನಮ್ಮ ಗುರಿ ತಪ್ಪೋದಕ್ಕೆ ಇವೆಲ್ಲವೂ ಕಾರಣ ಆಗುತ್ತೆ. ಸೊ ಇಲ್ಲಿ ಪ್ರಯಾಣಿಕರಂತೆ, ಅಂದರೆ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡೋ ಥರ ಎಲ್ಲವೂ ಒಂದು ನಿಲ್ದಾಣ, ಆ ನಿಲ್ದಾಣ ಬಂದಾಗ ಅವ್ರವ್ರ ಸ್ಟಾಪ್ ಬಂದಾಗ ಅವ್ರು ಇಳ್ಕೊಂಡು ಹೋಗ್ತಾರೆ. ಯಾರ್ಯಾರ ಸ್ಟಾಪ್ ಯಾವ್ಯಾವುದು ಅಂತ ನಾವು ದೂಷಿಸೋಕ್ಕೆ ಆಗೋದಿಲ್ಲ. ಚಿಂತೆ ಮಾಡುವುದೇ ಆದರೆ ನಮ್ಮ ಬಗ್ಗೆ ಮಾಡೋಣ ಮತ್ತು ನಮ್ಮನ್ನು ನಾವು ಮೇಲೆ ತಗೊಂಬರೋದಕ್ಕೆ, ಅಭಿವೃದ್ಧಿ ಆಗೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಅದ್ಭುತವೆನ್ನೋದು ಎಲ್ಲೋ ಇಲ್ಲ, ನಮ್ಮಲ್ಲೇ ಇದೆ, ಅದನ್ನು ನಾವು ನಿರೂಪಿಸಬೇಕಾಗಿದೆ. ಇಲ್ಲಿ ನಾವೇನು ನೋಡಬೇಕು, ಒಂದು, ತಂದೆ ತಾಯಿದಿರು ಬೇರೆಯವ್ರ ಜೊತೆ ಕಂಪೇರ್ ಮಾಡಬಾರ್ದು. ಎರಡನೇದು, ತಂದೆ ತಾಯಿ ಬರೀ ಓದಿನಲ್ಲಿ ಮಾತ್ರ ಮಗುವಿನ ನೋಡೋದಲ್ಲ, ಆ ಮಗು ಆಟದಲ್ಲಿ ಚೆನ್ನಾಗಿ ಆಡ್ತಾ ಇದೆ ಅಂದರೆ ಅದಕ್ಕೂ ನಾವು ಪ್ರೋತ್ಸಾಹ ಕೊಡಬೇಕಾಗಿದೆ. ಹಾಗೆ ಇಲ್ಲಿ ನಾವು ನೋಡಿದ್ವಿ, ಅವ್ರಿಗೆ ಜಮೀನ್ದಾರ ಮಗನಿಗೆ ಓದೋದ್ರಲ್ಲಿ ಆಸಕ್ತಿ, ರಾಮಪ್ಪನ ಮಗನಿಗೆ ಆಟದಲ್ಲಿ ಆಸಕ್ತಿ. ಈ ಆಟದಲ್ಲಿ ಆಸಕ್ತಿ ಇದ್ದಿದ್ದಕ್ಕೇನೆ ಅವರು ಪೊಲೀಸ್ ಆಫೀಸರ್ ಆಗಿದ್ದು, ಯಾಕಂದರೆ ಫಿಸಿಕಲಿ ಕೊಡುವಂತಹ ಟೆಸ್ಟ್ಗಳಲ್ಲಿ ಪಾಸ್ ಆಗಿರ್ತಾರೆ. ಹಾಗೆ ಅವರೇನು ಫೇಲ್ ಸ್ಟೂಡೆಂಟ್ ಅಲ್ಲ, ಅಟ್ಲೀಸ್ಟ್ ಪಾಸ್ ಆಗ್ತಾ ಇದ್ರು. ಹಾಗಾಗಿ ಇವತ್ತು ಪೊಲೀಸ್ ಅಧಿಕಾರಿಯಾಗಿ ನಿಂತಿದ್ದಾರೆ. ಗೊತ್ತಿಲ್ಲ ಮುಂದೆ ನಮ್ಮ ಮಕ್ಕಳು ಏನಾಗ್ತಾರೆ ಅಂತ, ಆದರೆ ಅವ್ರು ಏನಾಗಬೇಕು ಅಂದ್ಕೊಂಡಿರ್ತಾರೆ, ಅವರ ಸ್ಕಿಲ್ ಏನಿದೆ, ಅವರ ಸ್ಟ್ರೆಂತ್ ಏನಿದೆ, ಅದಕ್ಕೆ ಪೋಷಕರಾಗಿ ನಾವು ಪ್ರೋತ್ಸಾಹ ಕೊಡಬೇಕಾಗಿದೆ ಹೊರತು ಅವ್ರಿಗೆ ಏನು ಇಲ್ಲ ಅದನ್ನು ಚುಚ್ಚಿ ಹೇಳಿ ಅವರ ಒಂದು ಸ್ಟ್ರೆಂತನ್ನು ನಾವು ಕಡಿಮೆ ಮಾಡಬಾರ್ದು. ಹಾಗಾಗಿ ಯಾರಿಗೆ ಗೊತ್ತು, ನಮ್ಮ ಮಕ್ಕಳದು ಕೂಡ ಒಂದು ಅದ್ಭುತ ಕತೆ ಆಗ್ಬೋದು. ಆ ಕಥೆಯ ಒಂದು ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ಸು ನಾವಾಗಿರಬೇಕು. ಥ್ಯಾಂಕ್ ಯು.